ಶಾಂತಿನಗರ ಶಾಸಕ ಹ್ಯಾರಿಸ್ ಆಪ್ತ ಹೈದರ್ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೊಲೆಯಲ್ಲಿ ಅಬ್ಬಾಸ್ನ ಕೈವಾಡವಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಹೈದರ್ ಅಲಿಯ ಅಣ್ಣ ಮತ್ತು ಅಣ್ಣನ ಹೆಂಡತಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಶೋಕನಗರದ ರೌಡಿ ಶೀಟರ್ ಈ ಹೈದರ್ ಅಲಿ ಫೆಬ್ರವರಿ 22 ಶನಿವಾರ ಡೆಡ್ಲಿ ಮರ್ಡರ್ ಆಗಿತ್ತು. ಮಾರಕಾಸ್ತ್ರಗಳಿಂದ ಅಟ್ಟಾಡಿಸಿ ಕೊಂದಿದ್ದು. ಆನೆಪಾಳ್ಯದ ಮನೆಗೆ ಹೋಗ್ತಾ ಇದ್ದ ಈ ರೌಡಿ ಶೀಟರ್ ಹೈದರ್ ಅಲಿ ಆಗ ಮತ್ತೊಂದು ಕಾರ್ನಲ್ಲಿ ಬಂದಂತ ಗುಂಪು ಅಟ್ಯಾಕ್ ಮಾಡಿ ಹೈದರ್ ಅಣ್ಣ 20 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದಾರೆ, ಅಂದ್ರೆ ರಾಜಕೀಯದಲ್ಲಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಈಗ ಬಿಬಿಎಂಪಿ ಚುನಾವಣೆಗೆ ನಿಲ್ಲೋದಕ್ಕೆ ರೆಡಿ ಆಗಿತ್ತು. ಹೈದರ್ ಕೂಡ ಏರಿಯಾದಲ್ಲಿ ಓಡಾಡ್ತಾ ಇದ್ದ, ಕ್ಯಾಂಪೇನ್ ಮಾಡ್ತಾ ಇದ್ದ, ಅಣ್ಣನಿಗೆ ಸಪೋರ್ಟಿವ್ ಆಗಿದ್ದ. ಈಗ ರಾಜಕೀಯ ಕಾರಣಕ್ಕಾಗಿನೇ ಕೊಲೆ ಆಗಿದೆ ಅಂತ ಹೇಳ್ತಾ ಇರೋದು ಈ ಹೈದರ್ ಅಲಿ ಕುಟುಂಬಸ್ಥರು. ಅವರ ಅತ್ತಿಗೆ ಮತ್ತು ಅಣ್ಣ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಅಬ್ಬಾಸ್ ಕೊಲೆ ಮಾಡಿಸಿದ್ದಾನೆ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ದಾರೆ. ಹೈದರ್ ಅಣ್ಣ ಹಾಗೂ ಅತ್ತಿಗೆಯ ಗಂಭೀರ ಆರೋಪ ಇದು. 2017ರಲ್ಲಿ ಹೈದರ್ ಅಲಿ ಮೇಲೆ ಅಟ್ಯಾಕ್ ಆಗಿತ್ತು. ಈ ಹಿಂದೆ ಕೂಡ ಮಚ್ಚು ಲಾಂಗ್ನಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನ ಈ ಹಿಂದೆನೇ ಆಗಿತ್ತು 2017ರಲ್ಲಿ. ಹಳೆ ಘಟನೆಯನ್ನು ಕೂಡ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಹೈದರ್ ಅಲಿಯ ಅಣ್ಣ ಮತ್ತು ಅತ್ತಿಗೆ ಅಬ್ಬಾಸ್ ಅನ್ನುವಂಥ ವ್ಯಕ್ತಿ ಮೇಲೆ ಗಂಭೀರ ಆರೋಪ ಮಾಡಿರುವಂಥದ್ದು ರಾಜಕೀಯ ಕಾರಣಕ್ಕಾಗಿಯೇ ಕೊಲೆ ಮಾಡಲಾಗಿದೆ ಅಂತ. ಅಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಹೈದರ್ ಅಲಿ ಅವರ ಅಣ್ಣ ಗುರುತಿಸಿಕೊಂಡಿದ್ದು, ವಾರ್ಡ್ನ ಟಿಕೆಟ್ ಕೂಡ ಸಿಗ್ತಾ ಇತ್ತಂತೆ ಬಿಬಿಎಂಪಿಗೆ. ಇನ್ನು ಮುಂದೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವರು ರೆಡಿ ಆಗಿದ್ರು, ಇವನು ಕೂಡ ಓಡಾಡ್ತಾ ಇದ್ರು. ಹಾಗಾಗಿ ರಾಜಕೀಯ ಕಾರಣದಿಂದ ಕೊಲೆ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಕೊಲೆ ಆಗಿರುವಂತಹ ಹೈದರ್ ಅಲಿ ಅಣ್ಣ ಸಲೀಂ ಮತ್ತು ಅವರ ಹೈದರ್ ಅಲಿ ಅತ್ತಿಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿಸಿದ್ದಾರೆ. ನೋಡಿ ಏನ್ ಹೇಳಿದ್ದಾರೆ ಅಂತ. ಅಶೋಕ್ ನಗರದಲ್ಲಿ ಹೈದರ್ ಅಲಿ ಹತ್ಯೆ ಆಗಿತ್ತು. ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಅವರ ಅಣ್ಣ ಸಲೀಂ ಅವರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಬಹುದು. ಸರ್, ಈ ಒಂದು ಘಟನೆಗೆ ಕಾರಣ ಏನು ಮತ್ತೆ ಯಾಕಾಗಿ ಹೈದರ್ ಅಲಿ ಹತ್ಯೆ ಆಯಿತು ಏರಿಯಾದಲ್ಲಿ? ಸರ್, ಬಹಳ ವರ್ಷದಿಂದ ಇವರು ನಾನು ಬಹಳ ವರ್ಷದಿಂದ 20-25 ಇಯರ್ಸಿಂದ ಏರಿಯಾ ಒಳಗಡೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ಸರ್. ಈಗ ಇತ್ತೀಚೆಗೆ ನಮ್ಮ MLA ಸಾಹೇಬರು ಬಂದ್ಮೇಲೆ ಇನ್ನೂ ಜಾಸ್ತಿ ಕೆಲಸ ಅವರು ಏರಿಯಾ ಒಳಗಡೆ ಮಾಡೋಕ್ಕೆ ಹೇಳಿದ್ರು. ನಾವು ಮಾಡ್ಕೊಂಡು ಬರ್ತಾನೆ ಇದ್ವಿ. ಬಹಳ ವರ್ಷದಿಂದ ಪಬ್ಲಿಕ್ ಸೇವೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಒಳ್ಳೆ ಹೆಸರು ಬಂದ್ಬಿಟ್ಟಿತ್ತು ನಮ್ಮದು. ಇವ್ರಿಗೆ ಅದು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಅದು 2017ನಲ್ಲಿ ಈ ಥರನೇ ಒಂದು ಘಟನೆ ಆಗಿತ್ತು. ಆಮೇಲೆ ನಮ್ಮ MLA ಸಾಹೇಬ್ರನ್ನೇ ಮಾತಾಡಿ ಇದೆಲ್ಲ ಮಾಡ್ಕೋಬಾರ್ದು ಅಂದ್ಬಿಟ್ಟು ಇದು ಮಾಡಿದ್ದು, ಸಮಾಧಾನ ಮಾಡಿ ಅದು ಕೇಸು ಗೀಸು ನಾವು ಹಂಗೆ ರಫಾ ದಫಾ ಮಾಡಿ ಬಿಟ್ಟಿದ್ದು. ತಿರ್ಗಾ 2020ಯಲ್ಲಿ ಕೋವಿಡ್ ಟೈಮಲ್ಲಿ ಈ ಥರನೇ ಒಂದು ಘಟನೆ ಮಾಡಿ ಒಬ್ಬರಿಗೆ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು. ಅದು ತ್ರಿನಾಶವನ್ನಾಗಿ ಅದನ್ನು ನಂತರ ಡೀಟೇಲ್ ಇದೆ. ಇವ್ರದ್ದು ಏನಂದ್ರೆ 3 ವರ್ಷ 2 ವರ್ಷಕ್ಕೆ ಯಾವುದನ್ನೋ ಒಂದು ಕೇಸ್ ಮಾಡ್ತಾ ಇರ್ತಾರೆ. ಇವ್ರದ್ದು ಉದ್ದೇಶ ಏನಂದ್ರೆ ಇವ್ರದೇ ಮಾತು ಕೇಳಬೇಕು, ಇವ್ರ ಜೊತೆನಲ್ಲೇ ಇರಬೇಕು. ಇವನು ನಾಜು ಇರಲಿ, ಅಬ್ಬಾಸ್ ಇರಲಿ, ಅವನು ಇವ್ರದೇ ಮಾತು ನಾವು ಕೇಳ್ಕೊಂಡು ಹೋಗ್ಬೇಕು, ಇವ್ರ ಫೇವರ್ ಅಲ್ಲಿ ನಾವು ಇರಬೇಕು ಅಂದ್ಬಿಟ್ಟು ನಾವು ನಮಗೆ ಇಷ್ಟನೇ ಇಲ್ಲ. ಈ ತರ ಜೀವ ಹೋಗಕ್ಕಿದ್ದಿದ್ರೆ ಸರ್ ನಾವು ಬಿಟ್ಬಿಡ್ತಾ ಇದ್ರು ಸರ್. ನಮಗೆ ಪಾಲಿಟಿಕಲ್ಲೋ ಬೇಡ, ಏನೋ ಬೇಡ. ಅದು ಪಾಲಿಟಿಕಲ್ ಅಲ್ಲಿ ನೋಡಿ ಈಗಲೇ ಅದು ಎಲೆಕ್ಷನ್ ಬರತ್ತಾ ಹೋಗತ್ತಾ ಅದು ನಮ್ಗೆ ಗೊತ್ತಿಲ್ಲ. ನಾವು ಪಬ್ಲಿಕ್ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ಸಿಕ್ಕಿದ್ರೆ ಸಿಕ್ಕತ್ತೆ, ಇಲ್ಲಾಂದ್ರೆ ಅಬ್ಬಾಸ್ ಹೆಸರು ಹೇಗೆ ಬಂತು ಸರ್ ಈ ಒಂದು ಇದರಲ್ಲಿ ಅಂತ? ಅಬ್ಬಾಸು ಈ ತರ ಕೇಸಸ್ ಅಲ್ಲಿ ಖರ್ಚು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಪೊಲೀಸ್ಗೇನೋ ರಿಪೋರ್ಟ್ ಇರುತ್ತೆ, ಎಲ್ರಿಗೆ ರಿಪೋರ್ಟ್ ಇದೆ ಸರ್. ಈಗ ಸಿಕ್ಬಿಡತ್ತೆ 100%. ದೊಡ್ಡ ಸರ್ ಮಾಡಿರೋದು. ಆ ಥರ ಮಾಡಿ ಒಂದು ಜೀವ ತಗೊಂಡ್ಬಿಟ್ರು ಸರ್. ಮತ್ತೆ ಈಗ ನಿಮ್ಮ ಆರೋಪ ಏನು, ಯಾರ್ಯಾರಿದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳಿ ಈಗ ನೀವು ಮಾಡ್ತೀರಾ? ಅದೇ ಫಸ್ಟ್ ಅಬ್ಬಾಸು, ನಾಜು, ಆಮೇಲೆ ಸುಲ್ತಾನು ಇವರೆಲ್ಲ ಒಂದು ಪ್ಲಾನ್ ಮಾಡಿ ಆಮೇಲೆ ಆ ಹುಡುಗರಿಗೆ ಕರೆದು ಏನೋ ಒಂದು ಆಸೆ ತೋರಿಸಿ ಈ ಕೇಸ್ ಮಾಡಿರೋದು ಸರ್. ಇಲ್ಲಿ ಇವ್ರು ಹವಾ ಮೇಂಟೈನ್ ಮಾಡೋಕ್ಕೆ ಇದು ಮಾಡಿರೋದು. ಬೆಂಗಳೂರಲ್ಲಿ ಒಂದು ಹೆಸರು ತಗೋಬೇಕು, ಇವ್ರದ್ದೆಲ್ಲ ಹೆಸರು ಇದೆಲ್ಲ ಅಂದ್ಬಿಟ್ಟು ಈ ಕೇಸ್ ಮಾಡಿ ಒಂದು ಹೆಸರು. ಈಗ ನೋಡಿ ಇವ್ರದ್ದು ಹೆಸರು ಹೆಂಗೆ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಇವರು ಟಾರ್ಗೆಟ್ ಮಾಡಿ ಇವನ ಮೇಲೆ ಟಾರ್ಗೆಟ್ ಮಾಡಿ ಮಾಡಿಸ್ಬಿಟ್ರು ಸರ್. ಸರ್, ಈಗ ಒಂದು ಹೊಸ ವಿಡಿಯೋ ಇದೆ. ಆ ಒಂದು ವಿಡಿಯೋದಲ್ಲಿ ಒಬ್ಬ ಯುವಕನಿಗೆ ಹೊಡಿತಾ ಇರೋದು. ಆ ವಿಡಿಯೋದಲ್ಲಿ ಇರುವಂತ ವ್ಯಕ್ತಿಗಳು ಯಾರು ಮತ್ತೆ ಯಾಕೆ ಆ ರೀತಿ ಅಟ್ಯಾಕ್ ಮಾಡಿದ್ರು ಅಂತ ಗೊತ್ತಿಲ್ಲ ಸರ್ ನನಗೇನೋ. ನಾನು ಈಗ ನೀವು ಹೇಳಿದ್ಮೇಲೆ ಇದು ನೋಡ್ತಾ ಇದ್ದೀನಿ. ಮುಂಚೆನೂ ನೋಡಿದ್ದೆ ನಾನು ವಿಡಿಯೋದು.
ಆ ವ್ಯಕ್ತಿ ಯಾರನ್ಬಿಟ್ಟು ಗೊತ್ತಿರಲಿಲ್ಲ, ಅಂದರೆ ಎಲ್ಲೋ ಹೊಡಿತಾ ಇದ್ದಾರೆ, ಅದು ನಾನು ನೋಡಿದ್ದೆ. ಅದು ಅಷ್ಟೊಂದು ಡೀಟೇಲ್ ಆಗಿ ಇಲ್ಲ ಸರ್. ಇವರು ಅದು ಕಾಣಿಸ್ಕೊಂಡಿರೋದು ಒಂದೇ ವಿಡಿಯೋ, ಕಾಣಿಸ್ಕೊಂಡಿಲ್ಲದೆ ಎಷ್ಟೋ ಜಾಗ ಅಲ್ಲಿ ಏನೇನೋ ಮಾಡಿದ್ದಾರೆ ಸರ್ ಅವರು. ಥ್ಯಾಂಕ್ ಯು ಸರ್. ಇದು ಹೈದರಾಲಿ ಅವರ ಅಣ್ಣ ಸುಲ್ತಾನ್ ಅವರು ಹೇಳ್ತಿರೋದು. ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು, ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿದ್ದು ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಸಿದು ಹೈದರ್ ಅಲಿಯ ಅಣ್ಣ ಅವರ ಮಾತನ್ನ ಕೇಳಿದ್ವಿ, ಗಂಭೀರ ಆರೋಪಗಳನ್ನು ಮಾಡಿದ್ರು. ಇದರ ಜೊತೆಗೆ ಅವರ ಅತ್ತಿಗೆ ಕೂಡ ಮಾತನಾಡಿದ್ದಾರೆ, ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡಿ. ಅಶೋಕನಗರದಲ್ಲಿ ನಡೆದ ಹೈದರ್ ಅಲಿ ಹತ್ಯೆ ಪ್ರಕರಣ ಸಾಕಷ್ಟು ಸಂಚಲನವನ್ನೇ ಉಂಟು ಮಾಡಿತ್ತು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ಹತ್ಯೆ ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸಬಹುದು. ಅಮ್ಮ, ಈ ಒಂದು ಕೊಲೆ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಯಾರ ಮೇಲೆ ಅಲಿಗೇಷನ್? ಈಗ 7 ಜನ ಅರೆಸ್ಟ್ ಕೂಡ ಆಗಿದ್ದಾರೆ. 7 ಜನ ಅರೆಸ್ಟ್ ಆಗಿದ್ದಾರೆ, ಆದ್ರೆ ಇನ್ನ 2 ಆರೋಪಿಗಳು ಇದಾರಲ್ವಾ, ಅವ್ರು ನಾನು ಕಾನೂನು ಕ್ರಮವಾಗಿ ಅವ್ರನ್ನ ವಶಕ್ಕೆ ತಗೋಬೇಕು. ಏನಿದೆ ಇದು ಕಾನೂನು ಪ್ರಕಾರವಾಗಿ ಅವ್ರಿಗೆ ಕ್ರಮ ಜರುಗಿಸ್ಬೇಕು. ಯಾಕಂದ್ರೆ ಇವತ್ತಿನ ದಿನ ಹಿಂಗೆ ಬಿಟ್ರೆ ಇನ್ ಫ್ಯೂಚರ್ ನಮ್ಮ ಮಕ್ಕಳ ಮೇಲೆ ಇನ್ನೂ ಬೇರೆ ತರ ಅಲ್ಲೇ ಮಾಡ್ಬೋದು. ಅವರು ಅದು ಟಾರ್ಗೆಟೇ ಅವ್ರದ್ದು. ನಮ್ಮ ಮನೆ ಮೇಲೆನೆ ಅವ್ರಿಗೆ ಏನೋ ಒಂದು ಶತ್ರುಗಳಾಗಿ ನಮ್ಮನ್ನ ನೋಡ್ಬಿಟ್ರು ಅವರು. ಆಯ್ತಾ, ಇದು ಏನಿದೆ ಇದು ಕಾನೂನು ಕ್ರಮವಾಗಿ ಏನು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಿರೋ ಏನ್ ಕೊಡ್ತಿರೋ ಅದು ಕಾನೂನಿಗೆ ಸೇರಿದ್ದದು. ನಿಮ್ ಮನೆಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನು, ಯಾಕೆ? ಏನಂದ್ರೆ ಈಗ ನಮ್ಮ ಯಜಮಾನ್ರು ಶಾಂತಿನಗರ ಕ್ಷೇತ್ರ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದಾರೆ, ಸೈಯದ್ ಸಲೀಂ ಅವ್ರ ವೈಫೇ ನಾನು. ಹಾಗಾಗಿದ್ದು ಇವರು ಎಲೆಕ್ಷನ್ ಅಲ್ಲಿ ಎಲ್ಲಿ ಮೇಲೆ ಅವರು ಗೆದ್ದುಬಿಟ್ಟು ಇನ್ನೂ ನಾವು ಚೆನ್ನಾಗಿ ಆಗ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಹೈದರೇ ನಮ್ಮ ಮನೆಗೆ ಇದ್ದಿದ್ದು. ಒಂದು ಅಣ್ಣನಿಗೆ ಮೇಲೆ ಬರಲಿ, ಅವರು ಒಂದು ಒಳ್ಳೆ ಅವರು ಕಾಂಗ್ರೆಸ್ ಅಲ್ಲಿ ಚೆನ್ನಾಗಿ ಅವ್ರಿಗೆ ಒಂದೊಳ್ಳೆ ಹೆಸರಿತ್ತು, ಅವ್ರಿಗೆ ಸೀಟ್ ಸಿಗ್ಬಿಡುತ್ತೆ, ಮತ್ತೆ ಅವ್ರು ಎಲ್ಲಿ ಏಳಿಗೆ ಆಗ್ಬಿಡ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ಇದೆಲ್ಲ ಇವ್ರ ಮೇಲೆ ಬರಬಾರ್ದು. ಇನ್ನ ಈ ಎಲೆಕ್ಷನ್ ಅಲ್ಲಿ ಇವ್ರು ಗೆಲ್ಲಬಾರ್ದು. ಅಬ್ಬಾಸ್ ಏನಿದಾನೆ ಅವಂದು ಇದು ಟಾರ್ಗೆಟ್ ಇದ್ದಿದ್ದು. ಈ ಎಲೆಕ್ಷನ್ ಅಲ್ಲಿ ಅವ್ನು ನಿಲ್ಬೇಕು ಅಂತ ಈ ವಾರ್ಡ್ಗೋಸ್ಕರ 22 ವರ್ಷ ನಮ್ಮ ಯಜಮಾನ್ರು ಇದಕ್ಕೆ ಈ ಕಾಂಗ್ರೆಸ್ ಏನಿದೆ ಆ ಪಕ್ಷಕ್ಕೆ ದುಡ್ದಿದ್ದಾರೆ, ಜನಗಳಿಗೆ ಒಳ್ಳೇದ್ ಮಾಡಿದ್ದಾರೆ. ಮತ್ತೆ ಕೆಲವು ವಿಡಿಯೋಸ್ ಕೂಡ ಹೊರಗಡೆ ಬಂದಿರುವಂತದ್ದು, ಅದರಲ್ಲಿ ಕೆಲವ್ರನ್ನ ಒಬ್ಬ ಹುಡುಗನ್ನ ಹೊಡಿತಾ ಇರೋದು ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಇವ್ರ ಕೆಲ್ಸಾನೇ ಇದು. ಹುಡುಗಿರ್ನ ಇಟ್ಟು ಇವರು ಬಿಸ್ನೆಸ್ ಮಾಡೋದು, ಮತ್ತೆ ಸ್ಮಗ್ಲಿಂಗ್, ಇದೆಲ್ಲ ಅಬ್ಬಾಸ್ ಅವ್ರದ್ದು ಇದು. ಅದಕ್ಕೋಸ್ಕರ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರೋ ಅವ್ರ ಆಚೆ ಬರಬಾರ್ದು. ಜೀವಾವಧಿ ಅವ್ರು ಅಲ್ಲೇ ಜೈಲಲ್ಲೇ ನರಕ ಬಿದ್ದು ಸಾಯ್ಬೇಕು. ನಾವಿಲ್ಲಿ ಹೆಂಗೆ ಮನೇಲಿ ನಾವು ನರಳುತ್ತಾ ಇದೀವೋ ಆ ನರಕ ಅವ್ರು ಅಲ್ಲಿ ನೋಡ್ಬೇಕು. ಇದಕ್ ಮುಂಚೆ ಒಂದು ಗಲಾಟೆ ಆಗಿತ್ತು, ಆ ಗಲಾಟೆಯಲ್ಲಿ ಎಲ್ಲ ಅವರು ಕುತ್ಕೊಂಡು ಎಲ್ಲ ಸೆಟಲ್ಮೆಂಟ್ ಬಂದ್ರು. ನಮ್ ಖುರಾನ್ ಮೇಲೆ ಕೈ ಇಟ್ಟಿ ಸತ್ಯ ಮಾಡ್ದ. ಅದನ್ನ ನಂಬಿಟ್ಟ ಹೈದರ್. ನಂಬಿಟ್ಟು ಇಲ್ಲ ಇದಕ್ ಮೇಲೆ ಏನು ಇದು ದ್ವೇಷ ಬೇಡ, ಅಷ್ಟು ದೊಡ್ಡ ಸತ್ಯ ಮಾಡಿದಾರಲ್ವಾ, ಆ ಕಾರಣಕ್ಕೆ ಅವ್ನು ನಂಬಿಟ್ಟ. ಅದು ನಂಬಿ ಈ ತರ ಕತ್ತು ಕುಯ್ದಿರೋದಷ್ಟೇನೆ. ಇದು ಹೈದರಾಲಿ ಅವರ ಅತ್ತಿಗೆ ಹೇಳ್ತಿರೋದು. ಈಗಾಗಲೇ ವಿಡಿಯೋಸ್ ಇದಾವೆ, ಆ ಒಂದು ವಿಡಿಯೋಗಳ ಬಗ್ಗೆ ಕೂಡ ತನಿಖೆ ಆಗಬೇಕು, ಮತ್ತೆ ಅದರಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ ಕೂಡ ತನಿಖೆಯನ್ನ ನಡೆಸಬೇಕು. ಈ ಒಂದು ಹೈದರಾಲಿ ಕೊಲೆ ಹಿಂದೆ ರಾಜಕೀಯ ವೈಷಮ್ಯ ಕೂಡ ಇದೆ ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.